ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸತಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸುರಾಧ್ಯಕ್ಷಾಯ ನಮಃ. ಓಂ ಪತಾತಿ ದಿದ್ಯುನ್ನರ್ಯಸ್ಯ ಬಾಹೋರ್ಮಾತೆ ಮನೋ ವಿಶ್ವದ್ರ್ಯಗ್ವಿಚಾರೀತ್ ನಿದುರ್ಗ ಇಂದ್ರ ಶ್ನತಿಹ್ಯ ಮಿತ್ರ ನಭಿಯೇನೋ ಮರ್ತಾಸಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 398ನೆಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 109ನೆಯ ಸುರಾಧ್ಯಕ್ಷ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರದ ಶ್ರವಣವನ್ನು ಕೂಡ ನಾವು ಮಾಡೋಣ. ಮೊದಲು ಸುರಾಧ್ಯಕ್ಷ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಿವೆ ಅಂತನ್ನೋದನ್ನ ನೋಡೋಣ. ಎಲ್ಲ ದೇವತೆಗಳಿಗೂ ಕೂಡ ಈತ ಹಿರಿಯ, ಸ್ವಯಂ ನಾಶರಹಿತನೂ ಕೂಡ. ತಾನು ಎಲ್ಲರಿಗಿಂತಲೂ ಅಧಿಕನಾಗಿದ್ದು ಎಲ್ಲ ದೇವತೆಗಳನ್ನು ವ್ಯಾಪಿಸಿದ್ದಾನೆ. ಹೀಗೆ ಸುರ ಅನ್ನೋದಕ್ಕೆ ದೇವತೆಗಳನ್ನ ಅರ್ಥವಾಗಿಟ್ಕೊಂಡು ಒಂದು ಅರ್ಥವನ್ನ ನೋಡಿದ್ವಿ. ಸುರ ಅಂದ್ರೆ ದೈತ್ಯ ಅನ್ನುವಂಥ ಅರ್ಥವೂ ಕೂಡ ಈ ಪ್ರಸಂಗಕ್ಕನುಸಾರವಾಗಿ ಬರ್ತದೆ, ಈ ಬೃಹತಿ ಮಂತ್ರಕ್ಕನುಸಾರವಾಗಿ. ಆದ್ರಿಂದಲೇ ದೈತ್ಯರನ್ನ ಸದೆ ಬಡದವನು ಅನ್ನುವ ಅರ್ಥವೂ ಕೂಡ ಈ ಮಂತ್ರಕ್ಕೆ ಕಾಣಿಸ್ತದೆ. ಮೂಲ ಋಗ್ವೇದದಲ್ಲಿ ಈ ಮಂತ್ರಕ್ಕೆ ಏನೇನು ಅರ್ಥವನ್ನ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು, ಮುಂದೆ ರಘುನಾಥ ಸ್ವಾಮಿಗಳು ಇವರೆಲ್ಲ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವೀಗ ನೋಡೋಣ. ಋಗ್ವೇದದ 7ನೇ ಮಂಡಲದ 25ನೇಯ ಸೂಕ್ತ ಅಲ್ಲಿ ಮೊದಲನೇ ಮಂತ್ರ ಆತೆ ಮಹ ಇಂದ್ರೋತ್ಯುಗ್ರ ಸಮನ್ಯವೋ ಯತ್ ಸಮರಂತ ಸೇನಾಃ ಪತಾತಿ ದಿದ್ಯುನ್ನರ್ಯಸ್ಯ ಬಾಹೋರ್ ಮಾತೆ ಮನೋ ವಿಶ್ವದ್ರಗ್ವಿಚಾರೀತ್ ಅಂತನ್ನೋದು. ಅಲ್ಲಿ ಈ ಮೊದಲನೇ ಮಂತ್ರದಲ್ಲಿ ಪತಾತಿ ಅನ್ನುವ ಏನು ಉತ್ತರಾರ್ಧ ಇದೆ, ಆ ಉತ್ತರಾರ್ಧವನ್ನ ಪೂರ್ಣ ತಗೊಂಡಿದ್ದಾರೆ. ಮತ್ತೆ ಮುಂದಿನ 2ನೇ ಮಂತ್ರ ನಿದುರ್ಗ ಇಂದ್ರ ಶ್ನತಿಹ್ಯ ಮಿತ್ರಾಂಗ್ ಅಭಿಯೇನೋ ಮರ್ತಾಸೋ ಅಮಂತಿ ಅಂತ 2ನೇ ಮಂತ್ರದ ಪೂರ್ವಾರ್ಧ. ಆ ಪೂರ್ವಾರ್ಧದಲ್ಲಿ ಅಮಂತಿ ಎನ್ನುವುದನ್ನು ಹೊರತುಪಡಿಸಿ ಮರ್ತಾಸಹ ಅಂತ ಮಾತ್ರ ತೆಗೆದುಕೊಂಡು ಬೃಹತಿ ಮಂತ್ರವನ್ನ ಹೆಣೆದಿದ್ದಾರೆ. ಅದು ರಘುನಾಥ ಸ್ವಾಮಿಗಳು ನಮಗೆ ತೋರಿಸಿರುವಂತಹ ಒಂದು ಮಂತ್ರ. ಈ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ನರ್ಯ ಅಂದ್ರೆ ಎಲ್ಲರಿಗೂ ಹಿತಕರನಾದವನು, ಜಗತ್ತಿನ ಹಿತಕರ. ಅಂಥ ಅವನ ಬಾಹುಗಳಲ್ಲಿ ಇರುವಂತಹ ದಿದ್ಯುತ್ ಅಂದ್ರೆ ಆಯುಧ, ವಜ್ರಾಯುಧದ ಪರ್ಯಾಯ ಇದು. ಅಂತಹ ಆಯುಧವನ್ನು ನೀನು ಹಿಡ್ಕೊಂಡಿದ್ದಿ, ಅದು ಪತತಿ ಶತ್ರುಗಳ ಮೇಲೆ ಬೀಳುತ್ತದೆ ಅಂತ ಅದರ ಅರ್ಥ. ಇದು ಸಾಯಣಾಚಾರ್ಯ ಹೇಳುವಂಥ ಒಂದು ಅರ್ಥ ಆ ಮೂಲ ಮಂತ್ರದ ಪೂರ್ವಾರ್ಧಕ್ಕೆ. ಮುಂದೆ ದುರ್ಗ ಅಂದ್ರೆ ಯುದ್ಧ. ಆ ಯುದ್ಧದಲ್ಲಿ ಯಾರು ಮರ್ತರು ಅಂದ್ರೆ ಮನುಷ್ಯರಿದ್ದಾರೆ, ಅಭಿಮುಖಾಸಂತಹ ಅವರು ನಮಗೆ ಅಭಿಮುಖನಾಗಿ ನಿಂತಿರ್ತಾರೆ ಮತ್ತು ನಮ್ಮನ್ನ ಸೋಲಿಸ್ತಾರೆ. ಅಂತ ಶತ್ರುಗಳನ್ನು ಕೂಡ ನೀನು ಗೆಲ್ಲಬೇಕು ಅಂತ ಮುಂದಿನ ಅರ್ಧದ ಪ್ರಾರ್ಥನೆ. ಇದು ಸಾಯಣಾಚಾರ್ಯರು ತೋರಿಸಿಕೊಟ್ಟಿರುವಂತಹ ಒಂದರ್ಥ. ಇದಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ.
ಶತ್ರುಣಾಂ ಸೇನಾಹ, ಶತ್ರುಗಳ ಸೈನ್ಯಗಳು ಸಮರಂತ ನಮ್ಮ ಮೇಲೆ ಎರಗಿ ಬಂದಾಗ, ಅದನ್ನ ಹಿಂದಿನ 138ನೇ ಮಂತ್ರದಿಂದ ತಗೊಂಡಿದ್ದಾರೆ, ಅಲ್ಲಿ ಗಮನಿಸಬಹುದು. ಆಗ ನರ್ಯ ಅಂದ್ರೆ ಭಕ್ತ ಹಿತಚಿಂತಕನಾದ ನಿನ್ನ ಬಾಹುಗಳಲ್ಲಿ ಇರುವಂತಹ ಆ ಜಿದ್ಯುತ ಅಂದ್ರೆ ಆಯುಧ, ಚಕ್ರ ಮೊದಲಾದ ಆಯುಧಗಳು ಅವು ಶತ್ರುಗಳ ಸೈನ್ಯದ ಮೇಲೆ ಬೀಳಲಿ, ಶತ್ರುಗಳ ಸೈನ್ಯವನ್ನ ಅವು ನಾಶ ಮಾಡಲಿ ಅಂತ ಅಭಿಪ್ರಾಯ. ಮತ್ತೆ ನಿನ್ನ ಮನಸ್ಸು ತೇ ಮನಃ ವಿಶ್ವದ್ರೆಕ್, ವಿಶ್ವಕ್ಕಂದ್ರೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾ ವಿಚಾರೀತ್, ಸಂಚಾರ ಮಾಡುವ ಸ್ವಭಾವ ಉಳ್ಳದ್ದಾಗಿ ಅಲ್ಲಿ ಹೋಗುವುದು ಬೇಡ. ಅಸ್ಮತ್ ಶತ್ರುಷು ಮನೋ ನ ಮನಃ ಮಾ ಕೃತಾಹ, ನಮ್ಮ ಶತ್ರುಗಳ ಬಗೆಗೆ ನಿನಗೆ ಒಲವಿಲ್ಲದೆ ಹೋಗಲಿ, ಅವ್ರ ಬಗ್ಗೆ ಒಲವು ತೋರಿಸಬೇಡ, ನಮ್ಮ ಬಗ್ಗೆನೇ ಒಲವು ಕೃಪೆಯನ್ನು ತೋರಿಸು ಅಂತ ಅರ್ಥ. ಮುಂದೆ ದುರ್ಗ ಅಂದ್ರೆ ಮುಕ್ತಿಗೆ ಅಯೋಗ್ಯರಾದಂತಹ ಯಾರಿದ್ದಾರೆ ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ವೈಕುಂಠಾದಿ ಲೋಕಗಳಲ್ಲಿ ಮೋಕ್ಷ ಯೋಗ್ಯರನ್ನ ನೀನು ಕರ್ಕೊಂಡು ಹೋಗ್ತಿ. ಮತ್ತೆ ನಮ್ಮ ಅಮಿತ್ರರು ಅಂದ್ರೆ ಶತ್ರುಗಳೇನಿದ್ದಾರೆ ತಮೋಯೋಗ್ಯರಾದವರು, ಹಾಗೆ ನಿತ್ಯ ಸಂಸಾರಿಗಳಾದವರು, ಮರ್ತರು ಅಂದ್ರೆ ಮರ್ತ್ಯರು ಮನುಷ್ಯರು ಅಂದ್ರೆ ನಿತ್ಯ ಸಂಸಾರಿಗಳು ಅಂತ ಅರ್ಥ. ಅಮಿತ್ರರು ಅಂದ್ರೆ ತಮೋಯೋಗ್ಯರಾದವರು, ಅಂಥವರನ್ನ ಅವರೆಲ್ಲರೂ ಕೂಡ ಅಸ್ಮಾನ್ ಅಮಂತಿ, ನಮಗೆ ಹಿಂಸೆ ಕೊಡ್ತಾರೆ ಭಕ್ತರಿಗೆ. ಅಂಥ ಶತ್ರುಗಳನ್ನ ನಾಶ ಮಾಡು, ಶ್ನಥಿಹಿ ಅಂದ್ರೆ ಹಿಂಸೆ ಮಾಡು, ಅವರನ್ನ ತೆಗೆದುಕೊಂಡು ಹೋಗಿ ನರಕದಲ್ಲಿ ಬೀಳಿಸು ಅಂತ ಇದು ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ. ಸುರರು ಅಂದ್ರೆ ಸುಷ್ಟು ರಮಣ ಯೋಗ್ಯ, ಯಾರು ಸುಖವಾಗಿ ವಾಸ ಮಾಡಿಕೊಂಡಿದ್ದಾರೋ ಅವರೇ ಸುರರು. ಅವರ ಅಧಿ ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನ ಭಕ್ತಿಯಾದಿ ಗುಣಗಳು ಅವರ ಒಳಗೆ ಏನು ಹುದುಗಿವೆ ಅವುಗಳನ್ನ ವ್ಯಂಜಯತಿ ಇತಿ ಅಕ್ಷಃ, ಅವುಗಳನ್ನು ಹೊರಗೆ ತರ್ತಾನೆ. ಅಧಿ ಅಕ್ಷ, ಅಕ್ಷಧಾತುವಿಗೆ ಕರ್ತೃರ್ಥದಲ್ಲಿ ಈ ಪ್ರತ್ಯಯಗಳು, ಕೆಲವು ಪ್ರತ್ಯಯಗಳು ಬಂದು ಈ ರೂಪ ನಿಷ್ಪನ್ನ ಆಗಿದೆ. ಸುರಾಣಾಂ ಅಧ್ಯಕ್ಷ ಸುರಾಧ್ಯಕ್ಷ ಅಂತ ಅದರ ಒಟ್ಟಾರೆ ಅರ್ಥ. ಇದು ರಘುನಾಥ ಸ್ವಾಮಿಗಳು ತೋರಿಸಿರುವಂತಹ ಅರ್ಥ. ಇನ್ನು ಮುಂದೆ ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸುರಾಧ್ಯಕ್ಷ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳುವ ಬೃಹತಿ ಮಂತ್ರ ಬೇರೆ ಇದೆ. ಹ ಇಂದ್ರೋತ್ಯುಗ್ರ ಸಮನ್ಯವೋ ಯತ್ ಸಮರಂತ ಸೇನಾಹ ಪಾತಾತಿ ದಿದ್ದುನ್ನರ್ಯಸ್ಯ ಬಾಹೋರ್ಮಾತೆ ಮನೋ ವಿಶ್ವಜ್ಞ ಗ್ವಿಚಾ ಅಂತಿಷ್ಟು ಮಂತ್ರ. ಮೂಲ ವಿಷ್ಣು ಸಹಸ್ರನಾಮದ ನಾಮಗಳೇನಿವೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರಗಳನ್ನ ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಬೇರೆ ಬೇರೆಯಾಗಿ ಹೇಳ್ತಾರೆ. ಅದನ್ನು ನಾವು ಅನೇಕ ಬಾರಿ ನೋಡಿದ್ದೇವೆ. ಇಲ್ಲಿಯೂ ಕೂಡ ಅಂಥದೇ ಒಂದು ಪ್ರಸಂಗ. ಸುರಾಧ್ಯಕ್ಷ ಅಂತ ಶಬ್ದಕ್ಕೆ ಭಗವಂತಾಚಾರ್ಯ ಹೇಳುವ ಅರ್ಥ ಹೀಗಿದೆ. ಸುರಾಮ್ ಧಯಂತಿ, ಯಾರು ಸುರಾಪಾನ ಮಾಡಿ ಉನ್ಮತ್ತರಾಗಿದ್ದಾರೋ ಅಂಥ ದೈತ್ಯರನ್ನ ನಾಶಪಡಿಸುವವನು. ಇದು ಅಲ್ಲಿ ಭಗವಂತಾಚಾರ್ಯನು ತಿಳಿಸಿಕೊಡುವಂತಹ ಅರ್ಥ. ನರ್ಯ ಅನ್ನೋ ಶಬ್ದಕ್ಕೆ ಗೊತ್ತಿದ್ದೇ ಇದೆ, ಎಲ್ಲ ನರರಿಗೂ ಹಿತಕರನಾದವನು. ನಿನ್ನ ವಜ್ರಾಯುಧ ಅದು ನಿನ್ನ ಬಾಹುಗಳಲ್ಲಿ ಇರುವಂಥದ್ದು, ಶತ್ರು ಸೇನೆಗಳ ಮೇಲೆ ಅದು ಎರಗಲಿ ಆ ಆಯುಧ ಅಂತ ಅರ್ಥ. ವಜ್ರ ಆಯುಧದಿಂದ ಪ್ರಹಾರ ಮಾಡಿ ಶತ್ರುಗಳನ್ನು ದಮನಿಸುವಂತ ಅದರ ಅರ್ಥ. ನಿನ್ನ ಮನಸ್ಸು ವಿಶ್ವಗಂತೃ, ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾ ವಿಚಾರೀತ್ ನ ವಿಚರತಿ, ಎಲ್ಲೆಲ್ಲೋ ಅದು ಅಸ್ತವ್ಯಸ್ತವಾಗಿರುವುದಿಲ್ಲ. ಶತ್ರು ಕ್ಷಯ ಏಕಲಾಲಹಂ ಭವತಿ ಇತಿ ಭಾವ. ಶತ್ರುಗಳನ್ನು ದಮನ ಮಾಡುವುದು ಒಂದು ಕಡೆನೆ ಮಾತ್ರ ನಿನಗೆ ಗಮನ ಇರ್ತದೆ.
ಮನಸ್ಸು ಎಲ್ಲೆಲ್ಲೋ ಅಸ್ತವ್ಯಸ್ತವಾಗಿ ಮಾಡಬೇಕು ಅಂತಿದ್ದ ಕಾರ್ಯವನ್ನ ಅದು ಕಡೆಗಣಿಸುವುದಿಲ್ಲ ನಿನ್ನ ಈ ಮನಸ್ಸು ಅಂತ ತಾತ್ಪರ್ಯ. ಅದ್ರ ಮುಂದೆ ನಿದುರ್ಗ ಇಂದ್ರ ಅಂತ ಮಂತ್ರ ಇದೆ. ಅದಕ್ಕೆ ಭಗವಂತಾಚಾರ್ಯ ಹೀಗೆ ಅರ್ಥ ಹೇಳ್ತಾರೆ. ಮರ್ತಾಸಹ ಅಂದ್ರೆ ಮನುಷ್ಯರು, ಅವರು ನಮ್ಮನ್ನ ಎಲ್ಲ ಕಡೆಯಿಂದಲೂ ಮುತ್ತಿ ಪೀಡಿಸ್ತಾರೆ. ಅಂಥ ಆ ಅಮಿತರು ಶತ್ರುಗಳು ಯಾರಿಗೂ ಪ್ರವೇಶ ಸಿಗದಂಥ ಸ್ಥಾನಗಳಲ್ಲಿ ಇದ್ದು, ಅಂತ ರಹಸ್ಯ ಪ್ರದೇಶಗಳಲ್ಲಿ ಇದ್ದು ನಮ್ಮೆಲ್ಲರನ್ನು ಪೀಡಿಸ್ತಾರೆ. ಅಂತ ಶತ್ರುಗಳನ್ನು ನೀನು ಸದೆ ಬಡಿಯಬೇಕು, ನಿತರಾಂ ಸಂಹಾರ, ಪೂರ್ಣವಾಗಿ ಕೊಂದಾಕು ಅಂತ ಅದರ ತಾತ್ಪರ್ಯ. ಇನ್ನು ಈ ಮಂತ್ರಕ್ಕೆ ಏನು ಅರ್ಥವನ್ನ ನಾನು ಹೇಳಬೇಕು ಅಂತ ಬಯಸಿದ್ದೇನೆ ಅದನ್ನ ಈಗ ಹೇಳ್ತೇನೆ, ತಾವೆಲ್ಲ ಅದನ್ನ ಪರಾಮರ್ಶಿಸಬೇಕು. ಅನ್ವಯಾರ್ಥ ಹೀಗಿದೆ. ಹೇ ಇಂದ್ರ ಅಂತ ಭಗವಂತನ ಸಂಬೋಧನೆ. ನರ್ಯ ಅಂದ್ರೆ ನರಹಿತ, ಇಡೀ ಜಗತ್ತಿಗೂ ಕೂಡ ನೀನು ಹಿತಕರನಾದವನು. ತೇ ನಿನ್ನ ಬಾಹ್ವೋಹೋ ತೋಳುಗಳಲ್ಲಿ ಧೃತಂ ಇರುವಂತಹ ದಿದ್ಯುತ ಅಂದರೆ ವಜ್ರಾಯುಧ, ಅದು ಪತಾತಿ ಎಲ್ಲ ಕಡೆ ಬೀಳುತ್ತದೆ, ಶತ್ರುಗಳ ಮೇಲೆ ಅದು ಎರಗುತ್ತದೆ. ನಿನ್ನ ಮನಸ್ಸು ವಿಶ್ವದ್ರೆಕ್ ಅಂದ್ರೆ ವಿಶ್ವಗಂತ್ರ, ಸರ್ವತ್ರ ಸಂಚರತ್, ಎಲ್ಲ ಕಡೆ ಸಂಚಾರ ಮಾಡ್ತಾ, ಮಾ ವಿಚಾರೀತ್ ನ ವಿಚಾರೇತ್, ನಮ್ಮನ್ನ ಪರಿತ್ಯಾಗ ಮಾಡಿ ನಮ್ಮ ಶತ್ರುಗಳ ಮೇಲೆ ನಿನ್ನ ಮನಸ್ಸು ಹೋಗದೇ ಇರಲಿ. ಇದು ರಘುನಾಥ ಸ್ವಾಮಿ ಹೇಳಿದ ಅರ್ಥ, ಅದನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಅಸ್ಮಾನ್ ಪರಿತ್ಯಜ್ಯ ಅಸ್ಮತ್ ಶತ್ರುಷು ಮನೋ ಮಾಕೃತಾಹ ಅಂತ. ಮುಂದೆ ಏ ಮರ್ತಾಸಹ, ಏ ಯಾವ ಈ ದೈತ್ಯರು, ಮರ್ತಾಸಹ ನಾನು ಇದನ್ನ ದ್ವಿತೀಯ ವಿಭಕ್ತಿಯಾಗಿ ತಗೊಂಡಿದ್ದೇನೆ. ಪ್ರಥಮ ವಿಭಕ್ತಿಗೆ 7 ವಿಭಕ್ತಿಗಳ ಅರ್ಥ, ದ್ವಿತೀಯ ವಿಭಕ್ತಿಗೆ 6 ವಿಭಕ್ತಿಗಳ ಅರ್ಥ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಅದರಿಂದ ಇದು ಪ್ರಥಮ ವಿಭಕ್ತಿಯಾಗಿ ಮೂಲ ವೇದದಲ್ಲಿ ಪ್ರಯುಕ್ತ ಆಗಿದ್ರೂ ಕೂಡ ಅದಕ್ಕೆ ಪ್ರಥಮ ದ್ವಿತೀಯ ತೃತೀಯ ಹೀಗೆ ಎಲ್ಲಾ ವಿಭಕ್ತಿಗಳ ಅರ್ಥವನ್ನು ಹೇಳಬಹುದು. ಆದ್ದರಿಂದ ನಾನು ಮರ್ತ್ಯಾನ್ ಅಂತ ನನಗೆ ನಹ ಅನ್ನೋದಕ್ಕೆ ವಿಶೇಷಣವಾಗಿ ತಗೊಂಡಿದ್ದೇನೆ. ನಮ್ಮನ್ನ ಅಭಿ ಅಂದ್ರೆ ಆ ಉಪಸರ್ಗ ಅಲ್ಲಿ ಪ್ರಯೋಗ ಮಾಡಿದಾಗ ಆ ಉಪಸರ್ಗದಿಂದ ನಮಗೆ ಸಿಗುವಂತಹ ಧಾತುವನ್ನು ಇಟ್ಕೊಳ್ಬೇಕು. ಅಭಿ ಅಂದ್ರೆ ಅಭಿಭಾವಯಂತೆ, ನಮ್ಮನ್ನು ಸೋಲಿಸುವಂತ ದುಷ್ಟಶಕ್ತಿಗಳು ತಿರಸ್ಕಾರ ಮಾಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ. ತಾನ್ ಅಮಿತ್ರಾನ್ ಅಂತ ಶತ್ರುಗಳನ್ನ ನಿಷ್ಣಥಿಹಿ, ಹಿಂಧಿ ಅನಹಿಂಸಾಗತ್ಯೋ ಧಾತುವಿನ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ, ಅದು ಹಿಂಧಿ ಅಂತ. ನಾಶಪಡಿಸೋ. ಇಲ್ಲಿ ಆ ಮೂಲ ಮಂತ್ರಕ್ಕೂ ಮೂಲ ನಾಮಕ್ಕೂ, ವಿಷ್ಣು ಸಹಸ್ರನಾಮ ಸ್ತೋತ್ರದ ಈ ಸುರಾಧ್ಯಕ್ಷ ಎಂಬ ನಾಮಕ್ಕೂ ಈ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ಈಗ ನೋಡೋಣ. ಸುರಾಧ್ಯಕ್ಷ ಅಂದ್ರೆ ದೇವತೆಗಳ ಒಡೆಯ, ಸುರೇಶ ಅಂತ ಹೀಗೆ ಅರ್ಥ ಹೇಳಿದಂತೇನೆ, ದೇವೋತ್ತಮ ಅಂತ ಅರ್ಥ ಹೇಳಿದಂತೆ ಆಗ್ತದೆ. ಇಲ್ಲಿ ಸುರಾಧ್ಯಕ್ಷ ಅನ್ನೋದು ಆ ಶತ್ರುಗಳ ಬಗ್ಗೆ ಇಲ್ಲಿ ಬಂದಿರುವುದರಿಂದ ಆ ಸುರ ಅನ್ನುವ ಶಬ್ದಕ್ಕೆ ಶತ್ರುಗಳು, ಹಗೆಗಳು ಅಂತ ಅರ್ಥ ಮಾಡಬೇಕಾದ್ದು ಅನಿವಾರ್ಯ. ಹಾಗೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆಗ ಭಗವಂತಾಚಾರ್ಯರು ಕೂಡ ಅಂಥದೇ ಅರ್ಥ ಮಾಡಿರುವುದು ನಮ್ಮ ಗಮನಕ್ಕೆ ಬಂತು. ಅವ್ರು ಹೇಳಿದ ಅರ್ಥವನ್ನು ಮುಂದೆ ಬರೆದಿದ್ದೇನೆ. ಈಗ ನನಗೆ ಹೊಳೆದಂತಹ ಅರ್ಥವನ್ನು ಮೊದಲು ಹೇಳ್ತೇನೆ. ಸು ರ ಅಂದ್ರೆ ಸು ಅನ್ನೋದು ಸುಖವನ್ನು ತೋರಿಸ್ತದೆ, ರ ಅನ್ನೋದು ಅಭಾವವನ್ನು ತೋರಿಸ್ತದೆ. ಯಾಕೆಂದ್ರೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿಜಿ ಜ್ಞಾನ ಮುಚ್ಚತೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಸುವಹ ಎಂಬಲ್ಲಿ ಸು ಅಂದ್ರೆ ಆನಂದವನ್ನು ಹೇಳ್ತದೆ ಅಂತ ಹೇಳಿದ್ದಾರೆ. ಸ್ವಿತಿ ಆನಂದ ಸಮುದ್ದಿಷ್ಟ, ವಹ ಅಂದ್ರೆ ವಹ ಅಂದ್ರೆ ಜ್ಞಾನ ಅಂತ ಅರ್ಥ. ಹೀಗೆ ಸು ಅಂದ್ರೆ ಆನಂದ, ಮತ್ತೆ ರ ಅಂದ್ರೆ ಅಭಾವ ಅಂತ ಅರ್ಥ. ಅಭಾವವಾಚ್ಯಕಾರಸ್ಯ ಹಿ ಅರ್ಥ ರೇಫ ಅಂತ ಐತ್ರೇಯ ಭಾಷ್ಯದಲ್ಲಿ ಇದೆ. ಅಭಾವವನ್ನು ಹೇಳುವಂತಹ ಅಕಾರ ಏನಿದೆ ಆ ಅಕಾರದ ಅರ್ಥವನ್ನೇ ರೇಫವು ಹೇಳ್ತದೆ. ರೇಫ ಅಂದ್ರೆ ರಕಾರ. ಒಟ್ಟಾರೆ
ಅಕಾರವು ಮತ್ತೆ ಈ ರೇಫವು ಎರಡೂ ಕೂಡ ಅಭಾವವನ್ನೇ ತಿಳಿಸ್ತವೆ. ಹೀಗಿರೋದ್ರಿಂದ ರ ಅಂದ್ರೆ ಅಭಾವ, ಸೋಹ ರಂ ಅಂದ್ರೆ ಸುಖದ ಅಭಾವ, ಸುಖಾಭಾವವಂತಹ ದೈತ್ಯಾಹ ಯೋ ಸುರಾಹ, ತಮಗೂ ಸುಖ ಇಲ್ಲ, ಇನ್ನೊಬ್ಬರನ್ನೂ ಸುಖವಾಗಿಡ್ಲಿಕ್ಕೆ ಬಿಡಲಾರರು ಈ ದೈತ್ಯರು. ಅವರನ್ನೇ ಇಲ್ಲಿ ಸುರಾಹ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅವರಿಗೆ ಅಧ್ಯಕ್ಷ ಈತ. ಅಧ್ಯಕ್ಷ ಅಂದ್ರೆ ಶಾಸ್ತ, ಅವರನ್ನ ನೇಮಿಸುವಂಥವನು, ಅವರನ್ನು ಹದ್ದುಬಸ್ತಿನಲ್ಲಿಟ್ಟವನು, ಅಥವಾ ಹಿಂಸಕೋವ, ನಾಶಪಡಿಸಿದವನು ಆಗಬಹುದು. ಅವನೇ ಸುರಾಧ್ಯಕ್ಷ. ಇದೇ ಅರ್ಥವನ್ನೇ ಈ ಬೃಹತಿ ಮಂತ್ರವು ಹೇಳಿದೆ. ಎಲ್ಲಿ? ಅಮಿತ್ರಾನ್ ಶ್ನಥಿಹಿ, ಅಮಿತ್ರಾನ್ ಶತ್ರುಗಳನ್ನ, ಶ್ನಥಿಹಿ ನಾಶ ಮಾಡುವಂತ ಈ ಬೃಹತಿ ಮಂತ್ರವು ಕೂಡ ಆ ಸುರಾಧ್ಯಕ್ಷ ಎಂಬ ನಾಮದ ಅರ್ಥವನ್ನೇ ಹೇಳಿದೆ. ಹೀಗೆ ಆ ಸುರಾಧ್ಯಕ್ಷ ಎಂಬ ಶಬ್ದಕ್ಕೊಂದು ಬೇರೆ ಅರ್ಥವನ್ನು ಇಟ್ಕೊಂಡು ಅದನ್ನ ಇಲ್ಲಿ ಬಂದಿರುವಂತಹ ಈ ಮಂತ್ರಕ್ಕೆ ಜೋಡಿಸಿ ವ್ಯಾಖ್ಯಾನ ಮಾಡಿದ್ದು ನನ್ನ ಕೆಲಸ, ನನ್ನ ಆಲೋಚನೆ. ಅದು ಅದರ ಯುಕ್ತತೆಯನ್ನ ನೀವೆಲ್ಲ ವಿಚಾರ ಮಾಡಿ ಹೇಳಬೇಕು. ರಘುನಾಥ ತೀರ್ಥರು ಸುರಾಧ್ಯಕ್ಷ ಅಂದ್ರೆ ದೇವತೆಗಳ ಒಡೆಯ ಅಂತ ಇಷ್ಟೇ ಅರ್ಥವನ್ನೇ ಬರೆದಿದ್ದಾರೆ. ಆದರೆ ಭಗವಂತಾಚಾರ್ಯರು ಏನರ್ಥ ಬರೆದಿದ್ದಾರೆ ಹಿಂದೆ ನೋಡಿದ್ದೀವಿ. ಧೇಟ್ ಪಾನೆ ಅಂತ ಧಾತು ಇದೆ. ಸುರಾಮ್ ಧಯಂತಿ ಅಂದ್ರೆ, ಧಯಂತಿ ಅಂದ್ರೆ ಕುಡಿಯುತ್ತಾರೆ ಅಂತ ಅರ್ಥ. ಸುರಾಮ್ ಧಯಂತಿ ಮದ್ಯವನ್ನು ಕುಡಿಯುತ್ತಾರೆ. ಸ್ತನಂಧಯ ಅಂದ್ರೆ ಎದೆ ಹಾಲನ್ನು ಕುಡಿಯುವಂತಹ ಹುಡುಗ ಅಂತ ಅರ್ಥ. ಹಾಗೆ ಸುರಾಧಯ ಅಂತ ಹೇಳಿದ್ರೆ ದೈತ್ಯರು ಅಂತ ಅರ್ಥ ಆಗ್ತದೆ, ಮದ್ಯಪಾನ ಮಾಡುವಂತ ದೈತ್ಯರು ಅಂತ. ಸುರಾಧಯಾಹ ಅಂದ್ರೆ ಅದ್ರ ಬಹುವಚನ. ಅದು ಆ ಸುರಾಧಯ ಅಂತ 4 ಅಕ್ಷರದ ಶಬ್ದ ಇದೆ ನೋಡಿ. ಅದು 3 ಅಕ್ಷರದ ಸುರಾಧ್ಯ ಎಂಬ ಶಬ್ದವಾಗಿ ಪರಿಣಾಮ ಹೊಂದಿದೆ. ವೇದದಲ್ಲಿ ಅಕ್ಷರಗಳ ವ್ಯತ್ಯಾಸವನ್ನು ಸ್ವಲ್ಪ ಆ ಥರ ಮಾಡ್ತಾರೆ. ಸುರಾಧಯಾಹ ಅಂದ್ರೂ ಸುರಾಧ್ಯಾಹ ಅಂದ್ರೂ ಒಂದೇ ಅರ್ಥ. ಆ ಸುರಾಧ್ಯರನ್ನ ಅಂದ್ರೆ ಮದ್ಯಪಾನ ಮಾಡುವ ದೈತ್ಯರನ್ನ ಕ್ಷಿಣೋತಿ ಅಂದ್ರೆ ಕ್ಷಿಣು ಹಿಂಸಾಯಾಮ್ ಅಂತ ಧಾತು, ಹಿಂಸಿಸ್ತಾನೆ ಈ ಭಗವಂತ, ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ಆದ್ರಿಂದ ಅವನು ಸುರಾಧ್ಯಕ್ಷ. ಇದು ಭಗವಂತಾಚಾರ್ಯ ಹೇಳಿದಂತ ಅರ್ಥ. ಭಾವಾರ್ಥ ಹೇಳ್ತೇನೆ. ಭಗವಂತನೇ ಲೋಕಹಿತಚಿಂತಕನಾದಂಥ ನಿನ್ನ ಕೈಯಲ್ಲಿರುವಂತಹ ಆ ವಜ್ರಾಯುಧ ಹಗೆಗಳ ಮೇಲೆ ಎರಗುತ್ತದೆ, ಆಕ್ರಮಣ ಮಾಡ್ತದೆ, ಮಾಡಿ ಅವರನ್ನ ಪರಾಭೂತರನ್ನಾಗಿ ಮಾಡ್ತದೆ ನಿನ್ನ ಕೈಯಲ್ಲಿರುವಂತಹ ಆ ವಜ್ರಾಯುಧ. ಅಥವಾ ಒಟ್ಟಾರೆ ಎಲ್ಲ ಆಯುಧಗಳು ಅಂತ ನಾವು ತಿಳ್ಕೋಬಹುದು. ಕೇವಲ ವಜ್ರಾಯುಧನೂ ಆಗಬೇಕಾಗಿಲ್ಲ. ವಿಶ್ವದ್ರಕ್ ಅಂದ್ರೆ ಎಲ್ಲವನ್ನೂ ಚಿಂತಿಸಬಲ್ಲಂತಹ ನಿನ್ನ ಆ ಮನಸ್ಸು ನಮ್ಮಿಂದ ದೂರ ಹೋಗಿ ನಮ್ಮಿಂದ ದೂರವಾಗಿ ಶತ್ರುಗಳ ಎಡೆಗೆ ಹೋಗದಿರಲಿ. ನಮ್ಮನ್ನು ಕಡೆಗಣಿಸಿ ಶತ್ರುಗಳ ಕಡೆಗೆ ನಿನ್ನ ಮನಸ್ಸು ಹರಿಯದಿರಲಿ. ಭಕ್ತರ ಕಡೆಗೇನೆ ಅವರ ಸಾಧನೆಯನ್ನು ಗಮನಿಸಿ ನಿನ್ನ ಕೃಪಾ ಕಟಾಕ್ಷ ಒಲವು ಇರಲಿ ಅಂತ ಅರ್ಥ. ಹುಲು ಮಾನವರಾದಂತಹ ನಮ್ಮನ್ನು ಪೀಡಿಸುವ ಶತ್ರುಗಳ ಮೇಲೆ ನೀನು ಆಕ್ರಮಣ ನಡೆಸು. ಆಕ್ರಮಣ ನಡೆಸಿ ಅವರನ್ನ ಸದೆಬಡಿ ಅಂತ ಅದರ ಅರ್ಥ. ಹಾಗಾಗಿ ಇಲ್ಲಿ ದುರ್ಗ ಎಂಬ ಶಬ್ದಕ್ಕೆ ಸಾಯಣಾಚಾರ್ಯ ಹೇಳಿದಂತಹ ಅರ್ಥವನ್ನೇ ನಾನು ಕೂಡ ಇಟ್ಕೊಂಡಿದ್ದೀನಿ. ದುರ್ಗ ಅಂದ್ರೆ ಯುದ್ಧ. ಆ ಯುದ್ಧದಲ್ಲಿ ನೀನು ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಅವರನ್ನು ಹಿಮ್ಮೆಟ್ಟಿಸುವಂತ ಆ ಭಗವಂತನ ಕಡೆ ಪ್ರಾರ್ಥನೆ. ಶತ್ರುಗಳ ಮೇಲೆ ಆಕ್ರಮಣ ನಡೆಸು ಅಂತ ಹೀಗಿರೋದ್ರಿಂದ ಸುರಾಧ್ಯಕ್ಷ ಎಂಬ ಶಬ್ದದ ಅರ್ಥವನ್ನು ತಿಳಿಸಿದಂತಾಯಿತು. ಸುರರು ಅಂದ್ರೆ ಈ ದೈತ್ಯರು, ಅವರ ಮೇಲೆ ಅಕ್ಷ, ಇವರು ಶಾಸನ ನಡೆಸುವಂಥವನು, ಅವರನ್ನ ಸದೆ ಬಡಿಯುವಂಥವನು ಅಂತ ಹೀಗಾದರ ಅರ್ಥ. ಇದು ಸುರಾಧ್ಯಕ್ಷ ಎಂಬ ನಾಮ ಮತ್ತು ಆ ಬೃಹತಿ ಮಂತ್ರದ ಒಂದು ಸಂಬಂಧ. ಭಾಗವತದಲ್ಲಿ ಸಹಿ ಸರ್ವ ಸುರಾಧ್ಯಕ್ಷ ಅಂತ ಭಗವಂತನನ್ನು ಸುರಾಧ್ಯಕ್ಷ ಅಂತ ವರ್ಣನೆ ಮಾಡಿದ್ದಾರೆ. ಮುಕ್ತರ ಆನಂದ ಯಾವತ್ತೂ ಕೂಡ ದುಃಖದಿಂದ ಮಿಶ್ರಿತವಾದ್ದಲ್ಲ. ಅಂತ ಪೂರ್ಣವಾದ ಆನಂದವನ್ನು ಪಡೆದಿರುವಂತಹ ಸುರರು ಅಂದ್ರೆ ದೇವತೆಗಳು ಅಂತ ಅರ್ಥ ಇಲ್ಲ, ಇಲ್ಲಿ ಮುಕ್ತ ಜೀವರು ಅಂತ ಅರ್ಥ. ಅವರಿಗೂ ಕೂಡ ಈತ ಅಧಿಪತಿ. ಭಗವಂತ ಸ್ವಯಂ ಸುರ, ಯಾಕೆಂದ್ರೆ
ಸು ಅಂದ್ರೆ ಶ್ರೇಷ್ಠ, ರ ಅಂದ್ರೆ ಸುಖ, ಶ್ರೇಷ್ಠವಾದ ಸುಖವುಳ್ಳವನು. ಮತ್ತು ಸುರತಿ ಈಶ್ವರೋ ಭವತಿ ಇತಿ ಸುರಃ, ಶುರ ಪ್ರಸವ ಐಶ್ವರ್ಯಯೋ ಅಂತ ಧಾತು ಇದೆ. ಸ್ವಯಂ ಎಲ್ಲದರ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಶಕ್ತಿ ಇದ್ದವನು ಮತ್ತೆ ಮಹಾ ಐಶ್ವರ್ಯವುಳ್ಳವನು. ಹೀಗೆ ಸುರಶ್ಚಾಸೋ ಅಧ್ಯಕ್ಷಶ್ಚ ಸುರಾಧ್ಯಕ್ಷ. ಸುಷ್ಠು ರಾಜತೆ ಇತಿ ಸುರಃ, ಚೆನ್ನಾಗಿ ಶೋಭಿಸುವಂತವನು ಮತ್ತೆ ಅಧ್ಯಕ್ಷನೂ ಹೌದು. ಸುರರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು. ಅವರೆಲ್ಲರಿಗೂ ಕೂಡ ಈತ ಅಧಿಪತಿ. ಅವರೆಲ್ಲರೂ ತಮ್ಮ ತಮ್ಮ ತತ್ವದ ಮೇಲೆ ಇರುವಂತಹ ಹಿಡಿತವನ್ನ ಇವನಿಂದಲೇ ಪಡ್ಕೊಂಡಿದ್ದಾರೆ. ಸುರಾಧ್ಯ, ಇದು ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಸುರಾಧ್ಯ ಅಂದ್ರೆ ಚೆನ್ನಾಗಿ ಆರಾಧಿಸಲ್ಪಟ್ಟವನು ಎಲ್ಲರಿಂದಲೂ, ಮತ್ತು ಎಲ್ರಿಗೂ ಕೂಡ ಅಧ್ಯಕ್ಷ ಅಂತನೂ ಅರ್ಥ ಇದೆ. ಎಲ್ಲವೂ ಇವನಲ್ಲೇ ವಾಸ ಮಾಡಿಕೊಂಡಿದೆ. ಈ ಸುರಾಧ್ಯಕ್ಷ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥವನ್ನು ಬರೆದಿಲ್ಲ. ಮುಂದೆ ಶಾಂಕರ ಭಾಷ್ಯದಲ್ಲಿ ಎಲ್ಲ ಲೋಕಪಾಲಕರಿಗೂ ಒಡೆಯ ಅಂತ ಅರ್ಥ ಹೇಳಿದ್ದಾರೆ. ಪರಾಶರ ಭಟ್ಟರು ಧರ್ಮಿಷ್ಠರಾದಂತಹ ಯಾವ ಸಾಧಕರಿದ್ದಾರೆ, ಅವರಿಂದ ಪೂಜಿತರಾದಂತಹ ದೇವತೆಗಳು ಇದ್ದಾರೆ, ಅವರಿಗೆ ಈತ ಅಧಿಪತಿ. ಸು ಅಂದರೆ ಧರ್ಮಿಷ್ಠರು, ಅವರಿಂದ ರಾಧ್ಯ ಅಂದರೆ ಪೂಜಿತರಾದವರು ದೇವತೆಗಳು, ಅವರಿಗೆ ಒಡೆಯ, ಎಲ್ರಿಗೂ ಸುಖವನ್ನು ಕೊಡುವಂಥವನು. ಇಷ್ಟ ಅರ್ಥಗಳನ್ನು ಪರಾಶರ ಭಟ್ಟರು ಹೇಳಿದ್ದಾರೆ. ಮುಂದೆ ಸತ್ಯಸಂಧ ಸ್ವಾಮಿಗಳು ಏನರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸುಷ್ಟು ರಾಧ್ಯ ಸುರಾಧ್ಯ, ಚೆನ್ನಾಗಿ ಪೂಜಿತನಾದವನು. ಕ್ಷಯಂ ಯತ್ರ ಇತಿ ಕ್ಷಃ, ಇವನಲ್ಲಿ ಎಲ್ಲವೂ ವಾಸ ಮಾಡಿಕೊಂಡಿದೆ. ಸುರಾಧ್ಯಶ್ಚಾಸವು ಕ್ಷಶ್ಚ ಇತಿ ಸುರಾಧ್ಯಕ್ಷ, ಎಲ್ಲರಿಂದಲೂ ಪೂಜಿತನಾದವನು ಮತ್ತೆ ಎಲ್ಲರಿಗೂ ಇವನು ಆಶ್ರಯನಾದವನು. ಸುರಾಧಿಕತ್ವಾತ್ ಸುರಾಧಿ ದೇವೇಂದ್ರ ತಸ್ಯ ಅಕ್ಷಿಣಿ ತದ್ವಿಷಯೇ ಸಹ ಇತಿವಾ. ಈ ಎಲ್ಲ ದೇವತೆಗಳಿಗೂ ಅಧಿಪತಿಯಾದಂತಹ ದೇವೇಂದ್ರನ ಕಣ್ಗಳು ಯಾವತ್ತೂ ಕೂಡ ಈ ಭಗವಂತನ ಸ್ವರೂಪವನ್ನು ನೋಡಲಿಕ್ಕೆ ಹಾತೊರಿತಾ ಇರ್ತವೆ. ಅದಕ್ಕಾಗಿ ಈತ ಸುರಾಧ್ಯಕ್ಷ ಅಂತ ಅರ್ಥವನ್ನು ತಿಳ್ಕೊಳ್ಬಹುದು. ಹೀಗೆ ಸುರಾಧ್ಯಕ್ಷ ಅನ್ನೋದೊಂದು ವಿಶಿಷ್ಟವಾದ ಪದ. ಆತ ದೈತ್ಯರನ್ನ ಸದೆ ಪಡೆಯುವವನು, ನಮ್ಮ ಸಾಧನೆಯಲ್ಲಿ ನಮಗೆ ವಿಘ್ನ ಮಾಡುವಂತಹ ದೈತ್ಯರನ್ನ ಸದೆ ಪಡೆಯುವವನು. ಸುರರು ಅಂದ್ರೆ ಎಲ್ಲ ದೇವತೆಗಳಿಗೂ ಒಡೆಯ. ಮತ್ತೆ ಈ ಸುರರು, ದೇವ, ಋಷಿ, ಪಿತೃಪ, ಚಕ್ರವರ್ತಿಗಳು, ಇವರೆಲ್ಲ ದೇವ, ಋಷಿ, ಪಿತೃ, ಚಕ್ರವರ್ತಿ ಮತ್ತು ಮನುಷ್ಯರೆಂಬತಕ್ಕಂಥ ಸಾಧಕರೆಲ್ಲ ಮುಕ್ತಿಗೆ ಹೋದಾಗ ಅವರಿಗೂ ಇವನೇ ಅಧ್ಯಕ್ಷ. ಹೀಗೆ ನಮ್ಮ ಸಾಧನೆಯ ಎಲ್ಲಾ ಹಂತಗಳನ್ನು ತೋರಿಸುವಂತಹ ಒಂದು ಶಬ್ದ ಇದು. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.